ಆತ್ಮೀಯ ವಿದ್ಯಾರ್ಥಿಗಳೇ, ಕೊನೆಯ ತರಗತಿಯಲ್ಲಿ ನಾವು ಪ್ರತ್ಯಕ್ಷ ಅನುಭವ ಮತ್ತು ಸಂವೇದನೆಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರತ್ಯಕ್ಷ ಅನುಭವದ ನಿರ್ಧಾರಕ ಅಂಶಗಳು, ಡಿಟರ್ಮಿನೆಂಟ್ಸ್ ಆಫ್ ಪರ್ಸೆಪ್ಷನ್, ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ 5 ಅಂಕದ ಪ್ರಶ್ನೆ ಆಗಿರುತ್ತದೆ. ಹೀಗಾಗಿ ಇದು ಹೆಚ್ಚು ಗಮನವಿಟ್ಟು ನೀವು ಅಧ್ಯಯನ ಮಾಡಬೇಕು. ಇಲ್ಲಿ ಪ್ರತ್ಯಕ್ಷ ಅನುಭವದ ನಿರ್ಧಾರಕ ಅಂಶಗಳು ಸಾಮಾನ್ಯವಾಗಿ ಇಲ್ಲಿ 8 ಅಂಶಗಳು ಬರ್ತವೆ. ಅವು ಯಾವ ಎಂಬುದರ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಪ್ರತ್ಯಕ್ಷ ಅನುಭವದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಂತಲೂ ನಾವು ಕರಿತೀವಿ, ಅಥವಾ ನಿರ್ಧಾರಕ ಅಂಶಗಳು ಅಂತಲೂ ಹೇಳ್ತೀವಿ. ಪರೀಕ್ಷೆಯಲ್ಲಿ ಯಾವ ತರ ಬೇಕಾದ್ರೂ ಪ್ರಶ್ನೆ ಕೇಳಬಹುದು. ಬಟ್ ಪ್ರಭಾವ ಬೀರುವ ಅಂಶಗಳು ಅಂದ್ರೂ ನೀವೇ, ನಿರ್ಧಾರಕ ಅಂಶಗಳು ಅಂದ್ರೂ ಇವೇ ಅಂಶಗಳು ನೀವು ಬರಿಬೇಕಾಗ್ತದೆ. ಸಾಮಾನ್ಯವಾಗಿ ಈ ಪ್ರಮುಖ ನಿರ್ಧಾರಕ ಅಂಶಗಳು ಯಾವುವು ಅಂತಂದ್ರೆ, ಇಲ್ಲಿ ಜ್ಞಾನೇಂದ್ರಗಳ ಸ್ಥಿತಿಗತಿ ಅಂತಕ್ಕಂಥದ್ದು, ಕಂಡೀಷನ್ಸ್ ಆಫ್ ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಪ್ರತ್ಯಕ್ಷ ಅನುಭವದ ನಿರ್ಧಾರಕ ಅಂಶಗಳಲ್ಲಿ ಜ್ಞಾನೇಂದ್ರಗಳು ಪ್ರಮುಖ ಪಾತ್ರ ವಹಿಸ್ತವೆ. ಈ ಜ್ಞಾನೇಂದ್ರಗಳು ಅಂದ್ರೆ ನಿಮ್ಗೆ ಆಗಲೇ ಗೊತ್ತಿರುವಂಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ, ಇವುಗಳಿಗೆ ನಾವು ಏನಂತೀವಿ ಅಂದ್ರೆ ಜ್ಞಾನೇಂದ್ರಿಯಗಳು ಅಂತಕ್ಕಂಥದನ್ನ ಕರಿತೀವಿ. ಇವು ಜ್ಞಾನದ ಹೆಬ್ಬಾಗಿಲು ಅಂತಕ್ಕಂಥದ್ದನ್ನು ಕರಿತೀವಿ. ಅನುಭವದ ಹೆಬ್ಬಾಗಿಲು ಅಂತಲೂ ನಾವಿಲ್ಲಿ ಹೇಳಬಹುದು. ಜ್ಞಾನೇಂದ್ರಿಯಗಳೇ ಪ್ರತ್ಯಕ್ಷ ಅನುಭವದ ಸಾಧನಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಜ್ಞಾನೇಂದ್ರಿಯಗಳಲ್ಲಿರುವಂತಹ ನರಗ್ರಾಹಿಗಳು ಸಂವೇದನೆಗಳನ್ನ ಗ್ರಹಿಸಿ ಮೆದುಳಿಗೆ ವರ್ಗಾಯಿಸ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತವೆ. ಇವು ಸುಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಗ್ರಹಿಸುವ ಸಂವೇದನೆಯಾಗಿ ಜೊತೆಗೆ ಪ್ರಚೋದನೆಯೊಂದಿಗೆ ಪ್ರತ್ಯಕ್ಷ ಅನುಭವಗಳಾಗಿ ಮಾರ್ಪಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಜ್ಞಾನೇಂದ್ರಿಯಗಳಲ್ಲಿ ಏನಾದರೂ ದೋಷಗಳು ಇದ್ದರೆ ಅದು ಗ್ರಹಿಸುವಂತಹ ಸಂವೇದನೆ ಮೇಲೆ ದುಷ್ಪರಿಣಾಮ ಬೀರತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಜ್ಞಾನೇಂದ್ರಿಯಗಳ ಸ್ಥಿತಿಗತಿ ಸುಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ. ಇನ್ನು ಎರಡನೇ ಅಂಶ ಅಂತ ನಾವು ತೆಗೆದುಕೊಳ್ಳೋದಾದ್ರೆ ಮೆದುಳು ಮತ್ತು ನರವ್ಯೂಹ, ಬ್ರೈನ್ ಅಂಡ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಜ್ಞಾನೇಂದ್ರಿಯಗಳ ಮೂಲಕ ಸಂವೇದನೆ ಉಂಟಾಗಿ ಮೆದುಳು ಪ್ರಚೋದನೆಗಳನ್ನು ಪಡೆದು ಸೂಕ್ತವಾಗಿರ್ತಕ್ಕಂಥ ಅರ್ಥ ವಿವರಣೆ ಮಾಡಿದಾಗ ಮಾತ್ರ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಮೆದುಳು ಮತ್ತು ನರವ್ಯೂಹ ಕ್ರಿಯೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಅಲ್ಲಿ ಸಮರ್ಪಕವಾಗಿ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಪ್ರತ್ಯಕ್ಷ ಅನುಭವವಾಗಲಿಕ್ಕೆ ಮೆದುಳು ಮತ್ತು ನರವ್ಯೂಹಗಳು ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಸುಸ್ಥಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಪ್ರತ್ಯಕ್ಷ ಅನುಭವ ಪರಿಣಾಮಕಾರಿಯಾಗಿ ಉಂಟಾಗ್ಲಿಕ್ಕೆ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಜೊತೆಗೆ ಮತ್ತೊಂದು ಅಂಶ ಅಂತ ತೆಗೆದುಕೊಳ್ಳೋದಾದ್ರೆ ಪ್ರೇರಕಗಳು ಅಂತ ಹೇಳ್ತೀವಿ, ಮೋಟಿವ್ಸ್. ಇದು ಸಹಿತ ಪ್ರತ್ಯಕ್ಷ ಅನುಭವ ನಿರ್ಧಾರಕ ಅಂಶಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಪ್ರತ್ಯಕ್ಷ ಅನುಭವ ನಿರ್ಧಾರಕ ಅಂಶಗಳಲ್ಲಿ ಪ್ರೇರಕ ಪಾತ್ರವು ಸಹಿತ ಇಲ್ಲಿ ಇದೆ. ಯಾವುದೇ ವ್ಯಕ್ತಿ ಪ್ರತ್ಯಕ್ಷ ಅನುಭವವು ಆತನ ಬೇಡಿಕೆಯನ್ನು ಆಧರಿಸಿರಿದೆ ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿತೀವಿ. ಅವನು ತನ್ನ ಅಗತ್ಯತೆ ತೃಪ್ತಿಗಾಗಿ ಆಲೋಚಿಸ್ತಕ್ಕಂಥದ್ದು ಕಂಡು ಬರುತ್ತೆ. ಉದಾಹರಣೆಗೆ, ಹಸಿದವನಿಗೆ ಒಂದು ಅಸ್ಪಷ್ಟ ಚಿತ್ರ ತೋರಿಸಿ ಅದರ ವಿವರಣೆ ಕೇಳಿದರೆ ಆ ಚಿತ್ರ ಆಹಾರದಂತೆ ಕಾಣುತ್ತದೆ ಎಂಬುದನ್ನ ತಿಳಿಸುತ್ತಾನೆ. ಹೀಗೆ ಮಾನವನ ಮೂಲ ಪ್ರೇರಣೆಗಳಾಗಿರ್ತಕ್ಕಂಥ ಹಸಿವು ಆಗಿರ್ಬೋದು ಅಥವಾ ದೃಶ್ಯಗಳಾಗಿರ್ಬೋದು ಪ್ರತ್ಯಕ್ಷ ಅನುಭವದ ಮೂಲ ಅಂಶಗಳು ಅಂತ ನಾವು ಅಲ್ಲಿ ಹೇಳ್ತೀವಿ. ಯಾವುದಕ್ಕೆ ಪ್ರೇರಕವಾಗಿರ್ತೀವೋ ನಾವು ಮತ್ತೊಂದನ್ನು ನೋಡಿದಾಗ ಅದೇ ವಸ್ತುವನ್ನ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯತೆ ಇರುತ್ತದೆ. ಪೂರ್ವ ಅನುಭವಗಳು, ಪಾರ್ಟ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಇದು ಸಹಿತ ಪ್ರತ್ಯಕ್ಷ ಅನುಭವ ನಿರ್ಧಾರಕ ಅಂಶಗಳಲ್ಲಿ ಒಂದಾಗಿದ್ದು ಇದು ಪ್ರಮುಖ ಅಂಶ ಅಂತ ನಾವು ಹೇಳ್ಬೋದು. ಪ್ರಚೋದನೆಯ ಬಗ್ಗೆ ಮೊದಲೇ ತಿಳಿದಿದ್ದರೆ ಮಾತ್ರ ಅದು ಪುನಃ ನೋಡಿದಾಗ ನಮಗೆ ಪ್ರತ್ಯಕ್ಷ ಅನುಭವ ಉಂಟಾಗ್ತದೆ. ಒಮ್ಮೆ ಪ್ರಚೋದನೆ ಅರಿವಾದರೆ ಅದರ ಮಾಹಿತಿ ಮೆದುಳಿನಲ್ಲಿ ಸಂಶ್ಲೇಷಿಸತಕ್ಕಂಥ ಕೆಲಸ ಇಲ್ಲಿ ಮಾಡುತ್ತೆ. ಪುನಃ ಪ್ರಚೋದನೆ ಉಂಟಾದಾಗ ಸಂಶ್ಲೇಷಿಸಲ್ಪಟ್ಟಂತಹ ಮಾಹಿತಿ ಈ ಪ್ರಚೋದನೆಯ ಮಾಹಿತಿ ಅರಿವನ್ನುಂಟು ಮಾಡುತ್ತದೆ. ಹೀಗಾಗಿ ಪ್ರತ್ಯಕ್ಷ ಅನುಭವ ಆಗ್ಲಿಕ್ಕೆ ಪೂರ್ವ ಅನುಭವಗಳು ಇಲ್ಲಿ ಅವಶ್ಯಕವಾಗಿರುತ್ತದೆ. ಅಂದ್ರೆ ಒಂದು ಮಗುವಿಗೆ ನಾವು ಏನಾದ್ರೂ ಒಂದು ವಸ್ತುವನ್ನ ತೋರಿಸಿ ಅದು ಆ ವಸ್ತುವಿನ ಹೆಸರನ್ನ ಮತ್ತೆ ಹೇಳಿದಾಗ ತದನಂತರ ಮತ್ತೊಂದು ದಿನ ಅದೇ ವಸ್ತುವನ್ನ ನಾವು ಆ ಮಗು ನೋಡಿದ ತಕ್ಷಣನೇ ಆ ಮಗುವಿಗೆ ಏನಾಗುತ್ತೆ ಅಂದ್ರೆ ಪೂರ್ವ ಅನುಭವಗಳು ಆ ಮಗುವಿನಲ್ಲಿ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ನಾವು ಆ ವಸ್ತುವನ್ನ ತೋರಿಸಿ ಏನ್ ಹೇಳಿರ್ತೀವೋ ಅದೇ ವಸ್ತುವನ್ನ ನೋಡಿದಾಗ ಮತ್ತೆ ಅದೇ ಹೆಸರು ಹೇಳ್ತಕ್ಕಂಥದಕ್ಕೆ ಮುಂದೆ ಬರ್ತದೆ. ಅಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಸಾಮಾನ್ಯವಾಗಿ ಆ ಮಗು ಪೂರ್ವ ಅನುಭವದ ಸಹಾಯದ ಮೂಲಕ ಪ್ರತ್ಯಕ್ಷ ಅನುಭವವನ್ನು ಉಂಟು ಮಾಡಿಕೊಂಡಿದೆ ಅಂತಕ್ಕಂಥದನ್ನ ನಾವಿಲ್ಲಿ ಹೇಳಬಹುದು. ಅಂದ್ರೆ ನಾವು ಯಾವುದೇ ಒಂದು ಚಿತ್ರವನ್ನ ತೋರಿಸಿ ಅದರ ಒಂದು ಹೆಸರನ್ನು ಅಥವಾ ಚಿತ್ರದಲ್ಲಿರ್ತಕ್ಕಂಥ ಇದನ್ನ ನಾವು ತೋರಿಸಿದಾಗ ಮತ್ತೆ ಹಿಂದೆ ಏನ್ ನೋಡಿರ್ತದೋ ಅದನ್ನ ಮತ್ತೆ ಮುಂದೆ ಯಾವಾಗಾದ್ರೂ ನಾವು ಆ ಮಗು
ನೋಡಿದಾಗ ಆ ಹಿಂದೆ ನೋಡಿರ್ತಕ್ಕಂಥ ದೃಶ್ಯ ಪ್ರತ್ಯಕ್ಷ ಅನುಭವ ಇಲ್ಲಿ ಮರುಕಳಿಸ್ತಕ್ಕಂಥ ಕೆಲಸ ಇಲ್ಲಿ ಮಾಡುತ್ತೆ. ಹೀಗಾಗಿ ಪೂರ್ವ ಅನುಭವಗಳು ಇಲ್ಲದೆ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್, ಇದು ಮನುಷ್ಯನಿಗೂ ಸಹಿತ ಬಹಳ ಮುಖ್ಯವಾಗಿರುತ್ತದೆ. ಇಲ್ಲಿ ನಿರೀಕ್ಷೆಗಳು ಸಹ ಪ್ರತ್ಯಕ್ಷ ಅನುಭವದ ಮೂಲಾಂಶಗಳು ಅಂತ ಹೇಳ್ಬೋದು. ಪ್ರತ್ಯಕ್ಷ ಅನುಭವ ಉಂಟು ಮಾಡತಕ್ಕಂಥದ್ದು ನಿರೀಕ್ಷೆಗಳು ಸಹಿತ ಇಲ್ಲಿ ಆಗಿರುತ್ತೆ. ಉದಾಹರಣೆ ಹೇಗಪ್ಪ ಅಂತಂದ್ರೆ, ನಿಮ್ಮ ತಂದೆಯವರು ಊರಿನಿಂದ 4 ಗಂಟೆ ಬರ್ತಾನೆ ಎಂದು ಹೇಳಿದ್ದಾರೆ. ನೀವು ನಿಮ್ಮ ಮನೆಯಲ್ಲಿ ಅವರಿಗಾಗಿ ಕಾಯುತ್ತಿರುವಾಗ 4 ಗಂಟೆ ಆದರೂ ನಿಮ್ಮ ಬಾಗಿಲನ್ನು ತಟ್ಟಿದಾಗ, ಯಾರಾದರೂ ಬಂದು ಬಾಗಿಲನ್ನು ತಟ್ಟಿದಾಗ ನಿಮ್ಮ ಪ್ರತ್ಯಕ್ಷ ಅನುಭವದ ನಿರೀಕ್ಷೆ ಏನಾಗಿರುತ್ತೆ ಅಂದ್ರೆ, ನಮ್ಮಪ್ಪ ಬಂದ್ರು ಅಂತಕ್ಕಂಥದ್ದು. ಆ ರೀತಿಯಲ್ಲಿ ತಿಳಿದುಕೊಳ್ತೀರಿ. ಹೀಗಾಗಿ ನಿಮ್ಮ ನಿರೀಕ್ಷೆಗಳು ಏನ್ ಮಾಡ್ತವೆ ಅಂತಂದ್ರೆ ಪ್ರತ್ಯಕ್ಷ ಅನುಭವ ಇಲ್ಲಿ ಉಂಟಾಗ್ತವೆ ಅಂತಕ್ಕಂಥದ್ದು. ಇನ್ನು 6ನೇದಾಗಿ ನಾವು ನೋಡಿದಾಗ ಅಟೆನ್ಷನ್ ಅಂತಕ್ಕಂಥದ್ದು, ಅವಧಾನ ಅಂತ ಹೇಳ್ತೀವಿ. ಪ್ರತ್ಯಕ್ಷ ಅನುಭವದ ನಿರ್ಧಾರಕಗಳಲ್ಲಿ ಅವಧಾನವೂ ಸಹಿತ ಒಂದು. ಅವಧಾನವಿಲ್ಲದ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅಸಾಧ್ಯ ಅಂತಕ್ಕಂಥದ್ದನ್ನ ಹೇಳ್ಬೋದು. ಇದ್ರ ಜೊತೆಗೆ ಏಕಾಗ್ರತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಮನಸ್ಸಿನ ಏಕಾಗ್ರತೆ ಅವಧಾನ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕರಿತೀವಿ. ಅವಧಾನ ಅಂದ್ರೆ ಏನಂದ್ರೆ ಮನಸ್ಸಿನ ಏಕಾಗ್ರತೆ ಅಂತಕ್ಕಂಥ, ಇದು ಪ್ರತ್ಯಕ್ಷ ಅನುಭವ ಉಂಟು ಮಾಡ್ಲಿಕ್ಕೆ ಸಹಾಯವಾಗುತ್ತವೆ. ಇದು ವಸ್ತು ವಿಷಯಗಳನ್ನ ಅರ್ಥೈಸಿಕೊಳ್ಳಿಕ್ಕೆ ನೆರವಾಗ್ತದೆ. ಅವಧಾನದ ನಮ್ಮ ಅನುಭವ ಕ್ಷೇತ್ರವನ್ನ ಪ್ರಮುಖ ಮತ್ತು ಪ್ರಮುಖವಲ್ಲವುಗಳು ಅಂತಕ್ಕಂಥದ್ದನ್ನು ಡಿವೈಡ್ ಮಾಡಬಹುದು. ಯಾವ್ದು ಇಂಪಾರ್ಟೆಂಟ್, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತಕ್ಕಂಥದ್ದು. ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೋ ಅದ್ರ ಬಗ್ಗೆ ನಾವು ಅವಧಾನ ಕೊಟ್ಟಾಗ ಪ್ರತ್ಯಕ್ಷ ಅನುಭವ ಉಂಟಾಗುತ್ತೆ. ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ನಾವು ಬಿಟ್ಟಾಗ ಅದ್ರ ಮೇಲೆ ಏಕಾಗ್ರತೆ ಕೊರತೆ ಉಂಟಾಗುತ್ತಾ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾವುದೇ ಒಂದು ನಮ್ಮ ಮನಸ್ಸು ಒಂದು ಏಕಾಗ್ರತೆ ಅವಧಾನಕ್ಕೆ ಒಳಪಡಿಸಿದಾಗ ಯಾವುದು ಕಡೆಗೆ ಕೇಂದ್ರೀಕರಿಸ್ತದೋ ಅದರ ವಿಷಯದ ಮೇಲೆ ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯತೆ ಇಲ್ಲಿರುತ್ತದೆ. ಇನ್ನು ಪ್ರತ್ಯಕ್ಷ ಅನುಭವದ ನಿರ್ಧಾರಕ ಅಂಶಗಳಲ್ಲಿ ನಂಬಿಕೆ ಮತ್ತು ಮೌಲ್ಯಗಳು, ಬಿಲೀಫ್ಸ್ ಅಂಡ್ ವ್ಯಾಲ್ಯೂಸ್ ಅಂತಕ್ಕಂಥದ್ದು, ಇದು ಸಹಿತ ಬಹಳ ಮುಖ್ಯವಾಗಿರುತ್ತದೆ. ಪ್ರತ್ಯಕ್ಷ ಅನುಭವವನ್ನು ನಿರ್ಧರಿಸುವಲ್ಲಿ ನಂಬಿಕೆ ಮತ್ತು ಮೌಲ್ಯಗಳು ಸಹಿತ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರದ ಅಂಶಗಳು ಇದಾಗಿದ್ದು, ವ್ಯಕ್ತಿಯಿಂದ ವ್ಯಕ್ತಿಗೆ ಸಾಮಾನ್ಯವಾಗಿ ನಂಬಿಕೆ ಮತ್ತು ಮೌಲ್ಯಗಳು ಏನಾಗಿರ್ತವೆ ಅಂದ್ರೆ ವಿಭಿನ್ನವಾಗಿರುತ್ತವೆ. ಹೀಗಾಗಿ ಪ್ರತ್ಯಕ್ಷ ಅನುಭವ ಉಂಟು ಮಾಡುವುದರಲ್ಲಿ ಸಹಿತ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿರ್ತವೆ ಅಂತಂದ್ರೆ ವಿಭಿನ್ನವಾಗಿರ್ತದೆ, ವ್ಯತ್ಯಾಸ ಇರ್ತದೆ. ಅವು ಯಾವುಗಳ ಆಧಾರದ ಮೇಲೆ ಇರ್ತದಪ್ಪ ಅಂತಂದ್ರೆ ನಂಬಿಕೆ ಮತ್ತು ಮೌಲ್ಯಗಳ ಆಧಾರದ ಮೇಲೆ ಇಲ್ಲಿ ಉಂಟಾಗ್ತದೆ. ಇನ್ನು ಕೊನೆಯದಾಗಿ ನಾವು ನೋಡೋದಾದ್ರೆ ಮನೋಭಾವ, ಆಟಿಟ್ಯೂಡ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪ್ರಚೋದನೆಯು ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ವ್ಯಕ್ತಿ ಧನಾತ್ಮಕ ಮನೋಭಾವ ಹೊಂದಿರಬೇಕಾಗ್ತದೆ. ಅಂದರೆ ಪ್ರಚೋದನೆ ಗ್ರಹಿಸ್ಲಿಕ್ಕೆ ಉತ್ತಮ ಮನೋಭಾವ ಇಲ್ಲಿ ಅಗತ್ಯ ಅಂತಕ್ಕಂಥದ್ದು ತಿಳಿತದೆ. ಮನೋಭಾವಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವುದರಿಂದ ಪ್ರತ್ಯಕ್ಷ ಅನುಭವ ನಿರ್ಧರಿಸುವುದರಲ್ಲಿಯೂ ಸಹಿತ ಸಾಕಷ್ಟು ಭಿನ್ನವಾಗಿರುತ್ತದೆ. ಅಶಾಂತಿಯಿಂದ ಕೂಡಿದ ಮನಸ್ಸು ಪ್ರಚೋದನೆಯನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಶಾಂತಿಯಿಂದ ಇದ್ದಂತ ಮನಸ್ಸು ಏಕಾಗ್ರತೆ ಒಂದು ವಿಷಯದ ಕಡೆಗೆ ಹೋಗ್ತದೆ, ಧನಾತ್ಮಕ ಚಿಂತನೆ ಮಾಡ್ತದೆ, ಪ್ರಚೋದನೆ ಉಂಟಾಗ್ತದೆ. ಹೀಗಾಗಿ ಅಲ್ಲಿ ಪರಿಣಾಮಕಾರಿಯಾದಂತ ಒಂದು ಪ್ರತ್ಯಕ್ಷ ಅನುಭವ ಉಂಟಾಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಪೂರ್ವಗ್ರಹ ಪೀಡಿತ ಮನಸ್ಸು ಒಂದು ಪ್ರಚೋದನೆಯನ್ನು ತಪ್ಪಾಗಿ ಗ್ರಹಿಸುತ್ತದೆ. ಹೀಗಾಗಿ ಪ್ರತ್ಯಕ್ಷ ಅನುಭವ ಸೂಕ್ತವಾಗ್ಲಿಕ್ಕೆ ಪ್ರಚೋದನೆಯನ್ನು ಗ್ರಹಿಸುವ ಸೂಕ್ತ ಮನಸ್ಥಿತಿ ಇಲ್ಲಿ ಬೇಕಾಗ್ತದೆ. ಹೀಗಾಗಿ ಈ 8 ಅಂಶಗಳು ಏನಿದಾವ ಪ್ರತ್ಯಕ್ಷ ಅನುಭವದ ನಿರ್ಧಾರಕ ಅಂಶಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಬಹುದು. ವಿದ್ಯಾರ್ಥಿಗಳೇ, ಇದು 5 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ರಿ. ಮುಂದಿನ ಒಂದು ಟಾಪಿಕ್ ನಾವು ಭಾವರೂಪಣ ಅಂತಕ್ಕಂಥ ಕಾನ್ಸೆಪ್ಟ್ ಫಾರ್ಮೇಶನ್ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡೋಣ.